ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು ಮಲ್ಟಿಪ್ಲೆಕ್ಸರ್ಸ್ ಬಗ್ಗೆ ಕಲಿತಾ ಹೋಗೋಣ. ಸೊ ಮೊದಲಿಗೆ ಮಲ್ಟಿಪ್ಲೆಕ್ಸರ್ಸ್ ಏನು ಅಂದರೆ, ಅದರಲ್ಲಿ ಮಲ್ಟಿಪಲ್ ಇನ್ಪುಟ್ಸ್ ಇರುತ್ತೆ. ಮಲ್ಟಿಪಲ್ ಇನ್ಪುಟ್ಸ್ ಬಟ್ ಓನ್ಲಿ ಒನ್ ಔಟ್ಪುಟ್. ಮಲ್ಟಿಪಲ್ ಇನ್ಪುಟ್ಸ್ ಬಟ್ ಓನ್ಲಿ ಒನ್ ಔಟ್ಪುಟ್ ಇರುತ್ತೆ. ಸೊ ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಎನ್ ನಂಬರ್ ಆಫ್ ಇನ್ಪುಟ್ಸ್ ಇದೆ ಅಂದರೆ ಅದಕ್ಕೆ ಕೇವಲ ಒಂದೇ ಒಂದು ಔಟ್ಪುಟ್ ಮಾತ್ರ ಇರಬೇಕು. ಸೊ ಅದನ್ನು ಹೇಗೆ ಬ್ಲಾಕ್ ಡಯಾಗ್ರಾಮಲ್ಲಿ ನೋಡೋದಾದರೆ, ಎನ್ ಇನ್ಪುಟ್ಸ್ ಅಂದರೆ n:1, ಓನ್ಲಿ ಒನ್ ಔಟ್ಪುಟ್ ಮಾತ್ರ ಇರಬೇಕು. ಸೊ ನಾವು ಹೇಗೆ ಇನ್ಪುಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಔಟ್ಪುಟ್ನ ಕೊಡ್ತೀವಿ ಅನ್ನೋದಕ್ಕೆ ನಾವು ಯೂಸ್ ಮಾಡೋದು ಸೆಲೆಕ್ಟಿವ್ ಲೈನ್ಸ್ ಅಂತ ಬರುತ್ತೆ. ಆ ಸೆಲೆಕ್ಟಿವ್ ಲೈನ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್, ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಮಲ್ಟಿಪ್ಲೆಕ್ಸರ್ಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಮಲ್ಟಿಪ್ಲೆಕ್ಸರ್ಸ್ ಆರ್ ಯೂಸ್ಡ್ ಫಾರ್ ಡೇಟಾ ಕಮ್ಯುನಿಕೇಷನ್. ದೇ ಆರ್ ಯೂಸ್ಡ್ ಫಾರ್ ಡೇಟಾ ಕಮ್ಯುನಿಕೇಷನ್ ಹೇಗೆ ಅಂದರೆ, ಒಂದು ಕಾಮನ್ ಲೈನಲ್ಲಿ ಡೇಟಾ ಕಮ್ಯುನಿಕೇಷನ್ ಇನ್ ಕಾಮನ್ ಲೈನ್ ನೋಡಿ, ಇಲ್ಲಿ ಒಂದೇ ಒಂದು ಔಟ್ಪುಟ್ ಇದೆ. ಒಂದು ಕಾಮನ್ ಲೈನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾನ ನಾವು ಇನ್ಪುಟ್ ಮಾಡಿಬಿಟ್ಟು ಒಂದೇ ಕಾಮನ್ ಲೈನಲ್ಲಿ ನಾವು ಡಾಟಾ ಟ್ರಾನ್ಸ್ಮಿಷನ್ ಅಥವಾ ಡಾಟಾ ಕಮ್ಯುನಿಕೇಷನ್ನ ಮಾಡ್ತಾಯಿದ್ದೀವಿ. ಸೊ ನಾವು ಈ ವಿಡಿಯೋದಲ್ಲಿ 2:1 ಮಲ್ಟಿಪ್ಲೆಕ್ಸರ್ನ ನೋಡ್ತಾ ಹೋಗೋಣ. ಸೊ 2:1 ಮಲ್ಟಿಪ್ಲೆಕ್ಸರ್ ಅಂದ್ರೇನು, 2 ಇನ್ಪುಟ್ಸ್ ಇರುತ್ತೆ, 1 ಔಟ್ಪುಟ್ ಇರುತ್ತೆ. 2 ಇನ್ಪುಟ್ಸ್ ಮತ್ತು 1 ಔಟ್ಪುಟ್. ಸೊ ಇದನ್ನು ಮಾಡಬೇಕು ಅಂದಾಗ, ಎಕ್ಸಾಂಪಲ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ಒಂದು ಬ್ಲಾಕ್ ಡಯಾಗ್ರಾಮ್ ಬರೀಬೇಕು, ಟ್ರುತ್ ಟೇಬಲ್ ಬರೀಬೇಕು, ಮತ್ತು ಈಕ್ವೇಷನ್ನ ಬರೀಬೇಕು. ಸೊ ಮತ್ತು ಲಾಜಿಕ್ ಸರ್ಕ್ಯೂಟ್ನ ಬರೀಬೇಕು. ಈ 4 ನೋಡ್ತಾ ಹೋಗೋಣ. ಹೇಗೆ ಬರೆಯೋದು, ಬ್ಲಾಕ್ ಡಯಾಗ್ರಾಮ್ ಹೇಗೆ ಬರೆಯೋದು, 2 ಇನ್ಪುಟ್ಸ್ I0 I1, 2 ಇನ್ಪುಟ್ಸ್ನ ತೊಗೊಂಡು 2:1 ಮಕ್ಸ್. ನಮ್ಮದು 2:1 ಮಲ್ಟಿಪ್ಲೆಕ್ಸರ್ನ ಮಕ್ಸ್ ಅಂತಲೂ ಕರೀತಾರೆ. ವೈ ಏನು ನಮಗೆ ಔಟ್ಪುಟ್, ನಮಗೆ ಔಟ್ಪುಟ್. ಸೊ ಸೆಲೆಕ್ಟಿವ್ ಲೈನ್ಸ್ ಎಷ್ಟಿರಬೇಕು ಅಂದರೆ, ಇಲ್ಲಿ ನಮಗೆ ಎಷ್ಟಿರೋದು ಇನ್ಪುಟ್ಸ್ ಎಷ್ಟಿದೆ, 2 ಇದೆ. ಸೊ 2:1 ಸೆಲೆಕ್ಟಿವ್ ಲೈನ್ಸ್ ಇರಬೇಕು. ಸೆಲೆಕ್ಟಿವ್ ಲೈನ್ಸ್ 2 ಇರಬೇಕು. ಇಫ್ 4 ಇನ್ಪುಟ್ ಏನಾದ್ರು ಇದ್ದರೆ ನಾವು 4 ಹೇಗೆ ಬರಿಬೋದು, 2:2 ಅಂದರೆ ಎಷ್ಟಾಯಿತು, ಇದನ್ನು ಕನ್ಸಿಡರ್ ಮಾಡಬೇಕು. 2 ಸೆಲೆಕ್ಟಿವ್ ಲೈನ್ಸ್. ಫಾರ್ 8 ಅಂದರೆ 8 ಇನ್ಪುಟ್ಸ್ ಇದ್ದರೆ 8:1 ಮಕ್ಸ್ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು, 8ನ ಹೇಗೆ ಬರಿಬೋದು, 2:3 ಅಂದರೆ ಎಷ್ಟಾಯಿತು, 3 ಸೆಲೆಕ್ಟಿವ್ ಲೈನ್ಸ್. ಸೊ ಇವಾಗ ಅರ್ಥ ಆಯಿತು ಅಂದ್ಕೊತೀನಿ. ನಾವು ಇವಾಗ ಯೂಸ್ ಮಾಡ್ತಾ ಇರೋದು 2:1 ಮಕ್ಸ್ ಅಂದರೆ ನಮಗೆ 1 ಸೆಲೆಕ್ಟಿವ್ ಲೈನ್ಸ್ ಇರಬೇಕು. 1 ಸೆಲೆಕ್ಟಿವ್ ಲೈನ್ಸ್, ಇದಕ್ಕೆ S0 ಅಂತ ನಾವು ಹೆಸರಿಡೋಣ. ಸೊ ಇದೇ ಥರ ನೋಟ್ಸ್ನ ಬರ್ಕೊತಾ ಹೋಗಿ ಆರಾಮಾಗಿ ಈಸಿಯಾಗಿ ಬರಿಬೋದು. ಸೊ ಮೊದಲನೇದು ಏನು ಬರೆದ್ವಿ ನಾವು, ಬ್ಲಾಕ್ ಡಯಾಗ್ರಾಮ್ ಆಯಿತು. ಸೊ ಎರಡನೇದು ಏನು ಬರಿಬೇಕು ನಾವು, ಇದಕ್ಕೆ ಟ್ರುತ್ ಟೇಬಲ್ ಬರಿಬೇಕು. ಟ್ರುತ್ ಟೇಬಲ್ ನಮ್ಮ ಹತ್ರ ಇರೋದೇನು, ನಾವು ಏನಿದ್ರೂ ಇನ್ಪುಟ್ಸು ಮೇಜರ್ಲಿ ಕೊಡಬೇಕಾಗೋದು ಸೆಲೆಕ್ಟಿವ್ ಲೈನ್ಸ್ ಮೇಲೆ ನಮ್ಮ ಇನ್ಪುಟ್ಸ್ನ ನಾವು ತಾಣೋದು. ಇದನ್ನು ಚೂಸ್ ಮಾಡ್ತೀವೋ ಎರಡು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರೋದು, ಸೆಲೆಕ್ಟಿವ್ ಲೈನ್ಸ್. ಎಷ್ಟಿದೆ ಸೆಲೆಕ್ಟಿವ್ ಲೈನ್ಸ್, ಕೇವಲ ಒಂದು, S0. ಇನ್ನು ಉಳಿದಿದ್ದೇನು, ಔಟ್ಪುಟ್. ಸೊ ನಾವು 0 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, 0 1 ಎರಡೇ ತೊಗೊಳಕ್ಕಾಗೋದು, ಒಂದು ಲೋವರ್ ಬಿಟ್ಟು ಒಂದು ಹೈಯರ್ ಬಿಟ್ನ ತೊಗೊಳಕ್ಕಾಗುತ್ತೆ. ಸೊ ಏನಾಗುತ್ತೆ, S0ನ 0 ತಗೊಂಡಾಗ I1 ಬಂತು ಅಂತ ಅಂದ್ಕೊಳ್ಳಿ, I1ನ ನಾವು ಇನ್ಪುಟ್ಟಾಗಿ ತೊಗೊತೀವಿ ಅಂತ ಅಂದ್ಕೊಳ್ಳಿ, I0. ನೆಕ್ಸ್ಟ್ S0 1 ಆದಾಗ I1, ಈ ಥರ ನಾವು ತೊಗೊತೀವಿ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟು 4:1 ಮತ್ತು 8:1 ಮಲ್ಟಿಪ್ಲೆಕ್ಸರ್ಸ್ ಬಂದಾಗ ಅಲ್ಲಿ ಎನೇಬಲ್ ಅಂತ ಒಂದು ಬರುತ್ತೆ ಕಾನ್ಸೆಪ್ಟು, ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆರಾಮಾಗಿ ನೋಡ್ಬೋದು. ಸೊ ನೆಕ್ಸ್ಟ್ ಏನು ಬರೀಬೇಕು ನಾವು, ಈಕ್ವೇಷನ್ನ ಬರೀಬೇಕು. ಈಗ ನಾವು ಫಾರ್ಮ್ ಮಾಡಿರೋದಕ್ಕೆ ಔಟ್ಪುಟ್ ಈಕ್ವೇಷನ್ ಯಾವುದಕ್ಕೆ ನಾವು ಫಾರ್ಮ್ ಮಾಡಿರೋ ಟೇಬಲಿಗೆ ಬರೀಬೇಕು. y = I0 + I1 ಯಾವುದು, S0. ಇಲ್ಲಿ 0 ಇದೆ. 0 ಇದ್ದರೆ ಏನು ಮಾಡಬೇಕು, X ಬಾರ್, 1 ಇದ್ದರೆ X.
ಈ ಥರ ಬರಿತೀವಲ್ವಾ, ಇಲ್ಲಿ ನಮಗೇನಿದೆ ಸೆಲೆಕ್ಟಿವ್ ಲೈನು ಎಸ್ ನಾಟ್ ಇರೋದ್ರಿಂದ 0 ಇದು 0 ಐ ನಾಟ್ ಅಂದರೆ ಎಸ್ ನಾಟ್ ಬಾರ್ ಎಸ್ ನಾಟ್. ಸೊ ನಮಗೆ ಈ ಕ್ವೆಶನ್ ಆಯಿತು. ಸೊ ಇದನ್ನು ಲಾಜಿಕ್ ಸರ್ಕ್ಯೂಟಲ್ಲಿ ಹೇಗೆ ಬರೆಯೋದು? ಲಾಜಿಕ್ ಸರ್ಕ್ಯೂಟ್ ನಮಗೆ ಮೇಜರಾಗಿ ಏನೇನು ಬೇಕು? I1 ಬೇಕು, I2 ಬೇಕು, I1 ಬೇಕು, I0 ಬೇಕು, ಎಸ್ ನಾಟ್ ಮತ್ತು ಎಸ್ ನಾಟ್ ಬಾರ್ ಬೇಕು. ಸೊ ಏನು ಮಾಡೋಣ? I1 ಐ ನಾಟ್ ಮತ್ತು I1ನ ತೊಗೊಂಡಿದ್ದೀವಿ. ಆ್ಯಂಡ್ ಗೇಟ್ನ ಯೂಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಗೇಟ್ ಯಾಕೆ ಆ್ಯಂಡ್ ಗೇಟ್ನ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಡಾಟ್ ಪ್ರಾಡಕ್ಟ್ ಇದ್ದಾಗ ಆ್ಯಂಡ್ ಗೇಟ್ನ ಯೂಸ್ ಮಾಡಬೇಕು. ಈ ಆ್ಯಂಡ್ ಗೇಟ್ಗಳನ್ನ ಎರಡನ್ನೂ ಸೇರಿಸ್ತೀವಿ. ಯಾಕೆ ಹೇಳಿ? ಇಲ್ಲಿ ಪಾಸಿಟಿವ್ ಇದೆ ನೋಡಿ, ಇಲ್ಲಿ ಪ್ಲಸ್ ಸೈನ್ ಅಂದರೆ ಏನು ಮಾಡಬೇಕು ನಾವು? ಆರ್ ಗೇಟ್ನ ಹಾಕಬೇಕು. ಆರ್ ಗೇಟ್ನ ಹಾಕಿದ್ವಿ, ಔಟ್ಪುಟ್ ನಮಗೆ ಬಂತು. ಸೊ ಇವಾಗ ಏನಾಗಬೇಕು ಅಂದರೆ ನಮಗೆ I1 I0ನ ಹಾಕ್ಕೊಂಡ್ವಿ. ಎಸ್ ನಾಟ್ S1 ಹೇಗೆ ಹಾಕ್ಕೊಳೋದು? ಸೊ ಎಸ್ ನಾಟ್ ಮತ್ತು ಎಸ್ ನಾಟ್ ಬಾರ್ ಹೇಗೆ ಹಾಕ್ಕೊಳೋದು? ಎಸ್ ನಾಟ್ ಯಾವುದಕ್ಕೆ ಹೋಗುತ್ತೆ? ಎಸ್ ನಾಟ್ ವಿತ್ I1 ಅಂದರೆ ಯಾವುದೇ ಬಾರ್ ಇಲ್ದಲೆ ಈಸಿಯಾಗಿ ಹೋಗ್ಬಿಟ್ಟು ಇದಕ್ಕೆ ಕನೆಕ್ಷನ್, ಎಸ್ ನಾಟ್ ಇದಕ್ಕೆ ಕನೆಕ್ಷನ್ ಆಯಿತು. ಅದೇ ನಾವು ನಾಟ್ ಗೇಟ್ನ ಹಾಕಿದ್ರೆ ಎಸ್ ನಾಟ್ ಬಾರ್ ಅದಕ್ಕೆ I0 ಜೊತೆ ಹೋಯಿತು, ಎಸ್ ನಾಟ್ ಬಾರ್ I0 ಜೊತೆ ಹೋಯಿತು. ಸೊ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಇನ್ನು ಉಳಿದಿರೋ 4:1 ಮಾರ್ಕ್ಸ್ ಅಥವಾ 8:1 ಮಾರ್ಕ್ಸ್ನ ವೀಡಿಯೋಸ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆರಾಮಾಗಿ ನೋಡ್ಕೋಬೋದು. ಸೊ ಥ್ಯಾಂಕ್ ಯು.